ವಿಚಾರ ಬಗ್ಗೆ ಹೇಳಿ ಸರ್. ಇದು ಪ್ರತಿ ವರ್ಷ ಈ ಸೀಸನಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರ ಗಮನಕ್ಕಿದೆ. ಮತ್ತು ಅದಕ್ಕೆ ಏನೇನು ಪ್ರಿಕಾಷನ್ ತಗೊಳ್ಬೇಕು, ವಿಶೇಷವಾಗಿ ಆರೋಗ್ಯ ಇಲಾಖೆಯೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿ ತಯಾರಿಯನ್ನು ಕೂಡ ಅವ್ರು ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಈಗ ಮಾಸ್ಕಿಟೋ ಕಂಟ್ರೋಲೇ ಮೇಜರ್ ಇದೆ. ಹಾಗಾಗಿ ಅಲ್ಲಿನೂ ಕೂಡ ಅವರು ಡಿಪಾರ್ಟ್ಮೆಂಟ್ ಅವರು ಕೂಡ ಅದು ಎಲ್ಲೆಲ್ಲಿ ನೀರು ನಿಂತಿದೆ, ಎಲ್ಲೆಲ್ಲಿ ಸ್ಟ್ಯಾಗ್ನೇಷನ್ ಆಫ್ ವಾಟರ್ ಇದೆ, ಅದನ್ನು ಅವಾಯ್ಡ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಯಾವುದೇ ಒಂದು ಫೀವರ್ ಕೇಸಸ್ ಇದೆಯಲ್ಲ ಅದಕ್ಕೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ಹೌ ಮೆನಿ ಫೀವರ್ ಕೇಸಸ್ ಆರ್ ದೇರ್ ಎವ್ರಿ ಡೇ, ಆಮೇಲೆ ಅದಕ್ಕೆ ಎಷ್ಟು ಪಾಸಿಟಿವ್ ಬಂದಿದೆ, ಆಮೇಲೆ ಎಲ್ಲಿ ಎಂಡೆಮಿಕ್ ಏರಿಯಾ ಇರ್ತದೆ, ಕೆಲವು ಸ್ಥಳಗಳಲ್ಲಿ ಅಂದರೆ ಫ್ರೀಕ್ವೆಂಟ್ ಆಗಿ ಇಯರ್ ಆಗ್ತಾ ಇರ್ತದೆ. ಅದ್ರ ಮೇಲೆ ಸರ್ ಇಲ್ಲಿ ಹಾಸ್ಟೆಲಲ್ಲಿ ಫುಡ್ ಸರಿಯಾಗಿ ಕೊಡ್ತಾ ಇಲ್ಲ ಕಾಣ್ತದೆ. ಇಲ್ಲ, ಇಲ್ಲಿ ಹಾಸ್ಟೆಲ್ ನಾನು ಅದಕ್ಕೆ ಬಂದಾಗ ಕೇಳಿದೆ. ಅದಕ್ಕೆ ನೀವು ಎದುರುಗಡೆನೆ ಎಲ್ಲ ಮಕ್ಕಳಿಗೂ ಕೇಳಿದೆ, ಅವ್ರದ್ದೇನೋ ಕಂಪ್ಲೇಂಟ್ ಇಲ್ಲ. ಅಲ್ಲಿ ಹೇಳ್ತಾ ಇಲ್ಲ ಸರ್. ಕರೆಕ್ಟ್, ನಾವು ಸಪ್ರೇಟ್ ಆಗಿ ವೆರಿಫೈ ಮಾಡ್ತಿದ್ವಿ. ಯಾಕಂದ್ರೆ ಇದು ಮೆಸ್ ಅವರೇ ನಡೆಸ್ತಾ ಇದ್ದಾರೆ. ಬೇರೆ ಯಾರಿಗಾನ ಕೊಟ್ಟಿದ್ರೆ ಅವ್ರು ಸರಿ ನಡೀತಾ ಊಟ ಕೊಡ್ತಾ ಇಲ್ಲ, ಅವರೇ ಯಾರು ಅಂದ್ರೆ ಸ್ಟೂಡೆಂಟ್ಸೇ ಮೆಸ್ ನಡೆಸ್ತಾ ಇರೋದ್ರಿಂದ ಕಂಪ್ಲೇಂಟ್ ಇಲ್ಲ ಅವರು. ಸರ್ ಈಗ ಇಲ್ಲಿನ ಡೀನ್ ಅವರು ಎಲ್ಲ ಒಂದ್ ಕಡೆ ವಾರಕ್ಕೆ ಒಂದ್ಸಲ ಬರ್ತಾರೆ. ಆಮೇಲೆ ಇಲ್ಲಿ ಸೂಪರ್ ಡೀನ್ ಆಗಿ ಒಬ್ಬ ನಿವೃತ್ತ ನೌಕರ ಅವರೇನೋ ಅವರೇ ಸಾಕಷ್ಟು ಕೇಳ ಬರ್ತಾರೆ. ಸ್ವಲ್ಪ ಗಮನಕ್ಕೆ ತಂದಿದ್ದೀರಿ. ಆಮೇಲೆ